ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಾವು ಬಯಸಿದ ಪದವಿಯನ್ನು ಪಡ್ಕೊಂಡು ನಾಳೆಗೆ ಸರಿಯಾಗಿ 2 ತಿಂಗಳಾಗ್ತಾ ಇದೆ. ಅಷ್ಟರೊಳಗಾಗಿಯೇ ಒಂದು ಅಭೂತಪೂರ್ವವಾದ ಅನಿರೀಕ್ಷಿತವಾದ ಪ್ರಬುದ್ಧತೆ ಮತ್ತು ಚಾಣಾಕ್ಷತೆಯನ್ನು ಪ್ರದರ್ಶಿಸಿಬಿಟ್ಟಿದ್ದಾರೆ. ಭಾರತದ ಪ್ರಧಾನಮಂತ್ರಿ ಮತ್ತು ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಅವರ ನಡುವಿನ ಪರಸ್ಪರ ಬಾಂಧವ್ಯ ಯಾವ ಥರ ಇರಬೇಕು ಅನ್ನೋದಕ್ಕೆ ಒಂದು ಹೊಸ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ನಾವು ನೋಡಿರಲಿಲ್ಲ. ಇದೇ ಮೊದಲ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಔಪಚಾರಿಕ, ಸಾರ್ವಜನಿಕ ಮತ್ತು ಅತ್ಯಂತ ಯೋಗ್ಯವಾದ ಬಾಂಧವ್ಯ ನಾಡಿನ ಜನರಿಗೆಲ್ಲರಿಗೂ ಕೂಡ ಗೋಚರವಾಗುವಂತೆ ಸಾಕ್ಷಾತ್ಕಾರವಾಯಿತು ಮೊನ್ನೆ ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕಾನಂದ ಭವನವನ್ನು ಅನಾವರಣ ಮಾಡಲಿಕ್ಕೆ ಬಂದಿದ್ದ ನರೇಂದ್ರ ಮೋದಿಯವರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ನಡೆಸಿದ ಒಡನಾಟ, ಅವರ ಜೊತೆಗಿದ್ದ ಸುಮಾರು 2 ಗಂಟೆಗಳ ಕಾಲ ಅವರು ವರ್ತಿಸಿದ ರೀತಿ, ಜೊತೆಗೆ ಬಹಿರಂಗ ಸಭೆಯಲ್ಲಿ ಸಾರ್ವಜನಿಕ ವೇದಿಕೆಯಿಂದ ಅವರು ಮಾಡಿದ ಭಾಷಣ, ಇವೆಲ್ಲವೂ ಕೂಡ ಕರ್ನಾಟಕದ ಹಿತದೃಷ್ಟಿಯಿಂದ ಮತ್ತು ಸ್ವತಂತ್ರ ಭಾರತದ ಒಕ್ಕೂಟ ರಾಜ್ಯ ವ್ಯವಸ್ಥೆ ಏನಿದೆ ಅದರ ಆರೋಗ್ಯದ ದೃಷ್ಟಿಯಿಂದ ಭಾಳ ಮಹತ್ವದವಾದ ಬದಲಾವಣೆ ಆಗಿತ್ತು. ಸ್ವಾಗತಾರ್ಹವಾದ ಒಂದು ಹೊಸ ಮನೋಭೂಮಿಕೆಯ ದರ್ಶನದಂತಿತ್ತು. ನಿಮಗೆ ನೆನಪಿರಲಿ, 2014ರಲ್ಲಿ ಯಾವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಅವತರಿಸಿದ್ರು, ಪ್ರಧಾನಮಂತ್ರಿಯಾಗಿ ಅವರು ಎದುರಿಸಿದ ಮೊಟ್ಟ ಮೊದಲ ಲೋಕಸಭಾ ಅಧಿವೇಶನದಲ್ಲಿ ಅವರು ಹೇಳಿಬಿಟ್ರು, ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿ ಅಂತಂದರೆ ಹೆಚ್ಚು ವ್ಯತ್ಯಾಸ ಇಲ್ಲ. ಭಾರತದ ಪ್ರಧಾನಮಂತ್ರಿ ಮತ್ತು ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಟೀಮ್ ಇಂಡಿಯಾ, ನಾವೆಲ್ಲರೂ ಸೇರಿ ಟೀಮ್ ಇಂಡಿಯಾ. ಆ ಟೀಮ್ ಇಂಡಿಯಾದಲ್ಲಿ ನಾನು ಮೊದಲನೇವನು ಅಷ್ಟೇ ಹೊರತು ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಪರಸ್ಪರರ ನಡುವಿನ ಬಾಂಧವ್ಯ ಯಾವ ಥರ ಇರಬೇಕು ಅಂತಂದರೆ ಕೋಆಪರೇಟಿವ್ ಫೆಡರಲಿಸಮ್ ಅನ್ನೋ ತತ್ವದ ಸಾಕ್ಷಾತ್ಕಾರದಂತಿರಬೇಕು, ಸಹಕಾರಿ ಒಕ್ಕೂಟ ರಾಜ್ಯ ವ್ಯವಸ್ಥೆಯ ಒಂದು ಆದರ್ಶ ಮಾದರಿ ಅಂತಿರಬೇಕು ಅಂತ ಹೇಳಿದರು. ಅದು ಯಾವ ರೀತಿ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಅಷ್ಟೇ ಹೇಳಿಲ್ಲ, ಕಾಂಪಿಟೇಟಿವ್ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳಿದರು. ಸ್ಪರ್ಧಾತ್ಮಕ ಪರಸ್ಪರ ಸಹಕಾರಿ ಒಕ್ಕೂಟ ರಾಜ್ಯ ವ್ಯವಸ್ಥೆ ಅಂತಿರಬೇಕು. ಅಂದರೆ ಅವ್ರ ಪ್ರಕಾರ ಒಟ್ಟಾರೆ ಸಮಷ್ಟಿಯ ಈ ದೇಶದ ಜನಸಾಮಾನ್ಯರ ಆರ್ಥಿಕ ಪ್ರಗತಿ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ, ಜನಕಲ್ಯಾಣದ ದೃಷ್ಟಿಯಿಂದ ರಾಜ್ಯಗಳ ನಡುವೆ ಒಂದು ಕಾಂಪಿಟೇಷನ್ ಇರಬೇಕು, ರಾಜ್ಯಗಳು ಮತ್ತು ಕೇಂದ್ರದ ನಡುವೆ ಒಂದು ಕಾಂಪಿಟೇಷನ್ ಇರಬೇಕು, ಸ್ಪರ್ಧೆ ಇರಬೇಕು. ಇದೊಂದು ಸ್ಪರ್ಧಾತ್ಮಕವಾದ ಬಾಂಧವ್ಯ, ಒಂದು ಆರೋಗ್ಯದಾಯಕವಾದ ಬಾಂಧವ್ಯ ಅಂತ ಮೋದಿಯವರು ಹೇಳಿದಾಗ ಅವರು ಕೇವಲ ಪುಸ್ತಕ ಓದ್ಕೊಂಡ್ಬಿಟ್ಟು ಹೇಳಿರಲಿಲ್ಲ. 13.5 ವರ್ಷಗಳ ಕಾಲ ಗುಜರಾತ್ನಂಥ ಒಂದು ಮಧ್ಯಮ ಗಾತ್ರದ ಉದ್ಯಮಶೀಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಪಡೆದುಕೊಂಡು ಬಂದ ಬೇರು ಮಟ್ಟದ ಅನುಭವವನ್ನು ಜೀರ್ಣಿಸ್ಕೊಂಡ್ಬಿಟ್ಟು ಆ ಮಾತನ್ನು ಹೇಳಿದರು. ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ನಡುವೆ ಅದೊಂದು ಸೌಹಾರ್ದಯುತ, ಸ್ಪರ್ಧಾತ್ಮಕ ಮತ್ತು ಸಹಕಾರಿ ಬಾಂಧವ್ಯ ಇರಬೇಕು, ಪರಸ್ಪರ ಸಹಕಾರದ ಬಾಂಧವ್ಯ ಇರಬೇಕು, ಸ್ನೇಹ ಸಹಕಾರದ ಬಾಂಧವ್ಯ ಇರಬೇಕು ಅಂತ ಹೇಳಿದರು. ಹೌದು, ನೀವೆಲ್ಲ ಈ ದೇಶದ ವೈವಿಧ್ಯತೆಯಲ್ಲಿ ಏಕತೆ ಅನ್ನೋ ತತ್ವಕ್ಕನುಸಾರವಾಗಿ ಭಾರತದ ಪ್ರಜಾಪ್ರಭುತ್ವವೇ ಯಾವ ರೀತಿ ರೂಪುಗೊಂಡ್ಬಿಟ್ಟಿದೆ ಅಂತಂದರೆ, ಕೇಂದ್ರದಲ್ಲಿ ಅಧಿಕಾರದಲ್ಲಿರೋ ರಾಜಕೀಯ ಪಕ್ಷ ಅನೇಕ ರಾಜ್ಯಗಳಲ್ಲಿ ಅಧಿಕಾರದಲ್ಲಿರಲಾರ್ದು, ಇಲ್ಲಿ ಯಾವುದು ಆಳು ಪಕ್ಷವಾಗಿರುತ್ತೋ ಅದು ಕೇಂದ್ರದಲ್ಲಿ ವಿರೋಧ ಪಕ್ಷವಾಗಿರುತ್ತೆ, ಅಲ್ಲಿ ಯಾವುದು ವಿರೋಧ ಪಕ್ಷವಾಗಿರುತ್ತೋ ಅದು ಇಲ್ಲಿ ಆಳು ಪಕ್ಷವಾಗಿರುತ್ತೆ. ಅದರಲ್ಲೂ ಕರ್ನಾಟಕದಲ್ಲಂತೂ 80ರ ದಶಕದಂತೂ ಇದೇ ಸ್ಥಿತಿ ಮುಂದುವರಿತಾ ಬಂದಿದೆ. ಅದರಲ್ಲೂ 1983ರ ನಂತರ ಕರ್ನಾಟಕದಲ್ಲಿ ಯಾವುದು ಆಳು ಪಕ್ಷವಾಗಿರ್ತಾ ಇತ್ತು ಅದು ಕೇಂದ್ರದಲ್ಲಿ ವಿರೋಧ ಪಕ್ಷವಾಗಿರ್ತಾ ಇತ್ತು. ಕರ್ನಾಟಕದಲ್ಲಿರೋ ವಿರೋಧ ಪಕ್ಷ ಕೇಂದ್ರದಲ್ಲಿ ಆಳು ಪಕ್ಷ ಆಗ್ತಾ ಇತ್ತು. ಇದೇ ಪರಿಸ್ಥಿತಿ ಪುನರಾವರ್ತನೆ ಆಗ್ತಾ ಬಂತು. 2013ರಿಂದ 2018ರವರೆಗೆ ಇಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರವಿದ್ದಾಗ ಅಲ್ಲಿ ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಕ್ಷ ನೇತೃತ್ವದ NDA ಸರ್ಕಾರ ಇತ್ತು. ಅದು NDA ಅಲ್ಲಿ ಮಾತ್ರ ಯಾವ ಬದಲಾವಣೆ ಆಗಿಲ್ಲ, ಆದರೆ ಕರ್ನಾಟಕದಲ್ಲಿ ಬದಲಾವಣೆ ಆಗ್ತಾನೆ ಇತ್ತು. 2018ರಿಂದ 19ವರೆಗೂ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇತ್ತು. ಅದಾದ ನಂತರ 3 ವರ್ಷಗಳ ಕಾಲ BJP ಸರ್ಕಾರ ಇತ್ತು. ಮತ್ತೆ ಅದೇ ಸ್ಥಿತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಆಳು ಪಕ್ಷವಾದರೆ ಕೇಂದ್ರದಲ್ಲಿ ಅದು ವಿರೋಧ ಪಕ್ಷ, ಭಾರತೀಯ ಜನತಾ ಪಕ್ಷ ಇಲ್ಲಿ ರಾಜ್ಯದಲ್ಲಿ ವಿರೋಧ ಪಕ್ಷವಾದರೆ ಅಲ್ಲಿ ಅದು ಆಳು ಪಕ್ಷವಾಗಿದೆ. ಕಳೆದ 12 ವರ್ಷಗಳಿಂದ ಸತತವಾಗಿ ಇಡೀ ಭಾರತವನ್ನು ಆಳ್ತಿರೋ ಆಳು ಪಕ್ಷವಾಗಿರೋ ಭಾರತೀಯ ಜನತಾ ಪಕ್ಷದ ಸ್ಥಳೀಯ ನಾಯಕರು ಈ ವಾಸ್ತವತೆಯನ್ನು ಅರ್ಥ ಮಾಡಿಕೊಳ್ಬೇಕು. ತಾವಿಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಪಕ್ಷವಾಗಿಬಿಟ್ಟು ಪ್ರತಿನಿತ್ಯ ಪತ್ರಿಕಾಗೋಷ್ಠಿಗಳಲ್ಲಿ ಅವ್ರನ್ನ ಖಂಡಿಸೋದು, ನಿಲ್ಲಿಸೋದು, ಲೇವಡಿ ಮಾಡೋದ್ರ ಜೊತೆ ಪ್ರತಿಭಟನೆ ಮಾಡೋದು ಇದೆಲ್ಲ ಇರಲಿ. ಆದರೆ 12 ವರ್ಷಗಳಿಂದ ತಾವು ಕೇಂದ್ರದಲ್ಲಿ ಆಳೋ ಪಕ್ಷವಾಗಿದ್ದೀವಿ ಅನ್ನೋ ಒಂದು ಜವಾಬ್ದಾರಿತನದ ಮನಸ್ಥಿತಿ ಕೂಡ ನಿಮ್ಮಲ್ಲಿರಬೇಕು. ನರೇಂದ್ರ ಮೋದಿಯವರ ಸರ್ಕಾರ 12 ವರ್ಷಗಳಿಂದ ಸತತವಾಗಿ ಈ ದೇಶದ ಜನತೆಗೆ ಏನೇನು ಕೊಟ್ಟಿದೆ
ಅದರಲ್ಲಿ ಕರ್ನಾಟಕದ ಪಾಲು ಎಷ್ಟು ಸಂದಿದೆ, ಕರ್ನಾಟಕದ ಜನಸಾಮಾನ್ಯರಿಗೆ ಮೋದಿಯವರ ಕಾರ್ಯಕ್ರಮಗಳ ಫಲ ಎಷ್ಟರ ಮಟ್ಟಿಗೆ ತಲುಪಿದೆ ಅನ್ನೋದನ್ನು ನಿರಂತರವಾಗಿ ಎಚ್ಚರಿಸಬೇಕಾಗಿತ್ತು, ನಿರಂತರವಾಗಿ ತಿಳುವಳಿಕೆ ಕೊಡಬೇಕಾಗಿತ್ತು. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದೀರಿ ಅಂತ ಅನಿಸುತ್ತೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಮೋದಿ ಸರ್ಕಾರದಿಂದ ಯಾವತ್ತೂ ಸುಖಪಟ್ಟಿಲ್ಲ, ದೊಡ್ಡ ಗಂಡಾಂತರವನ್ನೇ ಎದುರಿಸಿದ್ರು. ಯಾವುದೋ ಆರ್ಥಿಕ ಅಪರಾಧಗಳ ಅಪವಾದ ಹೊತ್ಕೊಂಡ್ಬಿಟ್ಟು ಈ ದಿಲ್ಲಿಯ ತಿಹಾರ್ ಜೈಲಲ್ಲಿ 50 ದಿನ ಕಳೆದು ಬಂದಿದ್ರು. ಅವೆಲ್ಲದರ ನಡುವೆ ಯಾವ ವ್ಯಕ್ತಿಗತವಾದ ಸೇಡು ಪ್ರತಿಕಾರದ ಭಾವನೆ ಇಲ್ಲದೆ ಅದು ಮನಸ್ಸಲ್ಲಿದ್ದರೂ ಕೂಡ ಸಾರ್ವಜನಿಕವಾಗಿ ಎಂದೂ ಅದು ತೋರ್ಪಡಿಸ್ಕೊಳ್ಳದೆ ಮೌನವಾಗಿ ಇಟ್ಕೊಂಡ್ಬಿಟ್ಟು ಒಮ್ಮೆ ತಮಗೆ ಮುಖ್ಯಮಂತ್ರಿ ಪದವಿ ಸಿಕ್ಕಾಕ್ಷಣವೇ ಮೊಟ್ಟ ಮೊದಲ ಬಾರಿಗೆ ಎಷ್ಟೋ ವರ್ಷಗಳ ನಂತರ ಕರ್ನಾಟಕದ ಮುಖ್ಯಮಂತ್ರಿಯವರೊಬ್ಬರು ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಂಡರು. ಅದಷ್ಟೇ ಅಲ್ಲ, ಪ್ರಪ್ರಥಮ ಬಾರಿಗೆ ಮುಖ್ಯಮಂತ್ರಿಯಾಗಿ ದೆಹಲಿಗೆ ಭೇಟಿ ಆದಮೇಲೆ ರಾಷ್ಟ್ರಪತಿಗಳನ್ನು, ಉಪರಾಷ್ಟ್ರಪತಿಗಳನ್ನು, ಪ್ರಧಾನಮಂತ್ರಿಯವರ ಜೊತೆಗೆ ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಂಡಿದ್ದಲ್ದೇ ನಿತಿನ್ ಗಡ್ಕರಿ ಅವ್ರನ್ನ, ನಿರ್ಮಲಾ ಪ್ರಸಾದ್ ಅವ್ರನ್ನ, ಮನೋಹರ್ ಲಾಲ್ ಖಟ್ಟರ್ ಅವ್ರನ್ನ, ಮಹತ್ವದ ಖಾತೆಗಳ ಮಂತ್ರಿಗಳನ್ನೆಲ್ಲ ವ್ಯಕ್ತಿಗತವಾಗಿ ಭೇಟಿ ಮಾಡಿಬಿಟ್ಟು ಕರ್ನಾಟಕದ ಬಹುದಿನಗಳ ಕಾಲ ಪೆಂಡಿಂಗ್ ಇರುವಂಥ ಬೇಡಿಕೆಗಳನ್ನೆಲ್ಲ ಇಟ್ಟಿದ್ದರು. ಅದಷ್ಟೇ ಅಲ್ಲ, ನೀರಾವರಿ ಸಚಿವರ ಜೊತೆಗೆ ಕರ್ನಾಟಕದ ಸಂಸದರೊಂದಿಗೆ ಹೋಗ್ಬಿಟ್ಟು ಅವರನ್ನು ಕೂಡ ಮೇಕೆದಾಟು ಮತ್ತು ಉತ್ತರ ಕರ್ನಾಟಕ ಭಾಗದ ನೀರಾವರಿ ಸಮಸ್ಯೆಗಳ ಕುರಿತಂತೆ ಅವರಿಗೆ ಮನವರಿಕೆ ಮಾಡಿಕೊಡೋ ಮಹದಾಯಿ ಯೋಜನೆ ಕುರಿತಂತೆ, ಮೇಕೆದಾಟು ಯೋಜನೆ ಕುರಿತಂತೆ, ತಮಿಳುನಾಡಿಗೆ ನೀರು ಬಿಡೋ ವಿಚಾರ ಕುರಿತಂತೆ ಅವ್ರ ಜೊತೆಗೆ ಸೌಹಾರ್ದಯುತವಾದ ಮಾತುಕತೆ ನಡೆಸಿ ಬಂದಿದ್ದರು. ಅದು ಪರಿಣಾಮ ಏನೋ, ಮೊನ್ನೆ ರಾಮಕೃಷ್ಣಾಶ್ರಮದ ಸಮಾರಂಭಕ್ಕೆ ಅಂತ ಬಂದಿದ್ದ ಪ್ರಧಾನಮಂತ್ರಿಯವರ ಜೊತೆಗೆ ಅವರು ವಿಮಾನ ನಿಲ್ದಾಣದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸಿದ ಅಷ್ಟೇ ಅಲ್ಲ, ವೇದಿಕೆ ಮೇಲೆ ಭಾಷಣ ಮಾಡೋವರೆಗೂ ಅಷ್ಟೇ, ನೀವೇ ನಮ್ಮ ಪ್ರಧಾನಮಂತ್ರಿಗಳು, ನೀವು ಕರ್ನಾಟಕ ರಾಜ್ಯ ಅತ್ಯಂತ ಪ್ರಗತಿಶೀಲ ರಾಜ್ಯ, ಸಮೃದ್ಧಮಯ ರಾಜ್ಯ, ಕರ್ನಾಟಕ ಬಲಿಷ್ಠವಾದರೆ ಭಾರತವೂ ಬಲಿಷ್ಠವಾಗುತ್ತೆ, ನಾವು ನೀವು ಕೈ ಜೋಡಿಸ್ಬಿಟ್ಟು ಸಶಕ್ತ ಕರ್ನಾಟಕವನ್ನು ಕಟ್ಟೋಣ, ಸಶಕ್ತ ಭಾರತವನ್ನು ಕಟ್ಟೋಣ, ನೀವು ನಮ್ಮೆಲ್ಲರ ನಾಯಕರು ಅನ್ನೋ ಸದ್ಭಾವನೆಯ ಮಾತೇನು ಬಂದುಬಿಟ್ಟು ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ತಮ್ಮ ಸುಮಾರು 45 ವರ್ಷಗಳ ರಾಜಕೀಯ ಬದುಕಿನಲ್ಲಿ ಎಷ್ಟರ ಮಟ್ಟಿಗೆ ಪ್ರಬುದ್ಧತೆ ಮತ್ತು ಚಾಣಾಕ್ಷತೆಯನ್ನು ಸಾಧಿಸಿದ್ದಾರೆ, ರಾಜಕೀಯ ಚಾಣಾಕ್ಷತೆಯನ್ನು ರೂಢಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಸಾಕ್ಷಿಯಾಗಿತ್ತು. ಇದರ ಪರಿಣಾಮ ಏನು ಗೊತ್ತಾ? ಮೈಸೂರಿನಿಂದ ಪ್ರಧಾನಮಂತ್ರಿಯವರು ನಿರ್ಗಮಿಸಿದ ಮರುದಿನವೇ ನಿನ್ನೆ ಕರ್ನಾಟಕಕ್ಕೆ ಬಹುದಿನಗಳಿಂದ ಬಾಕಿ ಉಳಿದಿದ್ದ 4,534 ಕೋಟಿ ರೂಪಾಯಿಗಳಷ್ಟು ತೆರಿಗೆ ಮೊತ್ತದ ಪಾಲು ಬಿಡುಗಡೆ ಆಗೇ ಬಿಡ್ತು ನಿನ್ನೆ. ಅದು ಡಿ ಕೆ ಶಿವಕುಮಾರ್ ಮ್ಯಾಜಿಕ್ ಅನ್ಬೋದು, ಅಥವಾ ನರೇಂದ್ರ ಮೋದಿಯವರ ಒಂದು ಉದಾರವಾದಿ ಮನಸ್ಥಿತಿ. ಯಾರು ತಮ್ಮ ಜೊತೆಗೆ ಆ ಕೋಆಪರೇಟಿವ್ ಫೆಡರಲಿಸಮ್, ಸಹಕಾರಿ ಒಕ್ಕೂಟ ರಾಜ್ಯ ವ್ಯವಸ್ಥೆಯ ಸಜ್ಜನಿಕೆಯನ್ನು ತೋರಿಸ್ತಾರೆ, ಸೌಜನ್ಯವನ್ನು ತೋರಿಸ್ತಾರೆ, ಅವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಅಷ್ಟೇ ಅಲ್ಲ, ತೋರಿಸ್ದೇ ಇದ್ದಾಗಲೂ ಕೂಡ ತಮ್ಮ ಬಗ್ಗೆ ಬಹಿರಂಗ ಶತ್ರುತ್ವವನ್ನು ಪ್ರದರ್ಶಿಸ್ತಾ ಇದ್ದಾಗಲೂ ಕೂಡ ತಮಿಳ್ನಾಡಿಗೆ ಅನ್ಯಾಯ ಮಾಡಲಿಲ್ಲ, ಕೇರಳಕ್ಕೂ ಅನ್ಯಾಯ ಮಾಡಲಿಲ್ಲ, ಕರ್ನಾಟಕಕ್ಕೂ ಅನ್ಯಾಯ ಮಾಡಲಿಲ್ಲ, ಜಾರ್ಖಂಡ್ಗೂ ಅನ್ಯಾಯ ಮಾಡಲಿಲ್ಲ. ಎಲ್ಲ ರಾಜ್ಯಗಳಿಗೂ ಕೂಡ ನಿರಂತರವಾದ ವಿವಿಧ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಯೋಜನೆಗಳನ್ನಾಗಲಿ, ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟದ್ದು ಯೋಜನೆಗಳನ್ನಾಗಲಿ, ಕಿಸಾನ್ ಸಮ್ಮಾನ್ ನಿಧಿ ಮತ್ತಿತರ ಬಡವರಿಗೆ ಸಂಬಂಧ ಕಾರ್ಯಕ್ರಮಗಳಲ್ಲಾಗಲಿ ಯಾವುದೇ ಜಾತಿ, ಧರ್ಮ, ಪ್ರಾದೇಶಿಕ ಭೇದಭಾವ ಮಾಡ್ದೇ ಅವರು ನ್ಯಾಯ ವಿತರಿಸ್ತಾ ಬಂದಿದ್ದಾರೆ. ಡಿ ಕೆ ಶಿವಕುಮಾರರ ಮನಸ್ಥಿತಿಯನ್ನು ಬಹುಶಃ ನರೇಂದ್ರ ಮೋದಿಯವರು ಅರ್ತಿದ್ದಾರೆ. ನರೇಂದ್ರ ಮೋದಿಯವರ ಮನೋಧರ್ಮ ಏನು ಅಂತ ಡಿ ಕೆ ಶಿವಕುಮಾರ್ ಅವರು ಅರ್ತಿದ್ದಾರೆ ಅಂತ ಕಾಣುತ್ತೆ. ಇದ್ರ ಬಗ್ಗೆ ರಾಜ್ಯ BJPಯವರೇನು ಕಸಿವಿಸಿ ಪಡಬೇಕಾಗಿಲ್ಲ. ಇರಲಿ, ಇದೇ ಆರೋಗ್ಯದಾಯಕ ಸಂಬಂಧವನ್ನು ಮುಂದಿನ 2 ವರ್ಷಗಳ ಕಾಲ 2028ರ ಅಸೆಂಬ್ಲಿ ಚುನಾವಣೆವರೆಗೂ ಕಾಪಾಡಿಕೊಂಡು ಹೋದರೆ ಕರ್ನಾಟಕಕ್ಕೂ ಒಳ್ಳೆಯದಾಗುತ್ತೆ, ಭಾರತಕ್ಕೂ ಒಳ್ಳೆಯದಾಗುತ್ತೆ. ನಮಸ್ಕಾರ.